ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಜನ ಪ್ರಶ್ನೆ ಕೇಳಿ ಅಕ್ಕ ಅಂತ ಮೆಸೇಜ್ ಹಾಕ್ತಿದ್ದೀರಾ. ದಯವಿಟ್ಟು ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಅಡೆತಡೆಗಳಿಂದ ರಿಪ್ಲೈ ಮಾಡೋಕ್ಕೂ ಆಗ್ತಾಯಿಲ್ಲ. ಪ್ರಶ್ನೆನೂ ಕೇಳೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ರಾಯರ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ರಾಯರ ಪೂಜೆ ಎಲ್ಲ ಮಾಡಾದಮೇಲೆ ದೀಪ ಹಚ್ಚೋಣ ಅಂತ ದೀಪಕ್ಕೆಲ್ಲ ರೆಡಿ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ರಾಯರು ಆಶೀರ್ವಾದ ಮಾಡಿದರು ನನಗೆ. ಯಾಕೋ ತುಂಬ ದಿನದಿಂದ ಮನಸ್ಸನ್ನೇ ಸರಿಯಿಲ್ಲ. ಪೂಜೆ ಮಾಡೋಕ್ಕೂ ಆಗ್ತಾಯಿಲ್ಲ, ಪ್ರಶ್ನೆ ಕೇಳೋಕ್ಕೂ ಆಗ್ತಾಯಿಲ್ಲ. ಯಾಕೋ ತುಂಬ ಚಂಚಲತೆ ಮನಸ್ಸಾಗ್ಬಿಟ್ಟಿದೆ. ಅದಕ್ಕಾಗಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತ ನನಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾರಾದರೂ ಪ್ರಶ್ನೆ ಕೇಳಲಿಕ್ಕೆ ನೀವು ನನಗೆ ಮೆಸೇಜ್ ಮಾಡಿದಾಗ ದಯವಿಟ್ಟು ಅದು ಯಾವ ಥರ ನಾನು ಕೇಳಬೇಕು, ಯಾವ ಪ್ರಾಬ್ಲಮ್ಮು ಏನು ಅನ್ನೋದನ್ನ ನೀಟಾಗಿ ನನಗೆ ಟೈಪ್ ಮಾಡಿ ಕಳಿಸಿ. ಯಾಕಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾನು ಯಾವ ಥರ ಕೇಳಬೇಕು, ಯಾವ ಥರ ಇಲ್ಲ ಅಂತ. ಸುಮ್ಮನೆ ಪ್ರಶ್ನೆ ಕೇಳಿ ಅಕ್ಕ ಅಂತ ಸುಮ್ಮನೆ ಆಗಿಬಿಡ್ತೀರ. ಯಾವುದ್ರ ಬಗ್ಗೆ ಕೇಳಬೇಕು, ಏನು ಎತ್ತ ಅಂತಲೇ ಹೇಳಲ್ಲ. ಹಂಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇನ್ನೂ ಕೆಲವು ಜನ ಪ್ರಶ್ನೆ ಕೇಳಿ ಈ ಥರ ಕೇಳಿ ಅಂತ ಮೆಸೇಜ್ ಹಾಕ್ತೀರ, ಬಟ್ ಅದು ಅರ್ಥನೇ ಆಗಲ್ಲ. ಆ ಥರ ಟೈಪ್ ಮಾಡಿ ಹಾಕ್ತೀರ. ದಯವಿಟ್ಟು ನಿಧಾನ ಆದರೂ ಪರವಾಗಿಲ್ಲ, ತುಂಬ ಉದ್ದ ಆದರೂ ಪರವಾಗಿಲ್ಲ, ನನಗೆ ನೀಟಾಗಿ ಟೈಪ್ ಮಾಡಿ, ಅಕ್ಕ ಈ ವಿಚಾರದ ಬಗ್ಗೆ ಹೀಗೆ ಪ್ರಶ್ನೆ ಕೇಳಿ ಅಂತ. ಯಾಕಂದರೆ ನಿಮಗೂ ಕನ್ಫ್ಯೂಷನ್ ಬೇಡ, ನನಗೂ ಕನ್ಫ್ಯೂಷನ್ ಬೇಡ. ಹಾಗಾಗಿ ಹೇಳಿದೆ. ಯಾಕಂದರೆ ಈ ಥರ ಆಗಿದೆ. ಹಾಗಾಗಿ ಅವತ್ತಿಂದ ನಾನು ಇವತ್ತವರೆಗೂ ಪ್ರಶ್ನೆ ಕೇಳ್ತಾ ಇಲ್ಲ. ಕೇಳೋಕ್ಕೂ ನನಗೂ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಯಾರಾದರೂ ಮೆಸೇಜ್ ಮಾಡಿದರೆ ನನಗೆ ನೀಟಾಗಿ ಟೈಪ್ ಮಾಡಿ ಕಳಿಸಿ. ಸುಮ್ಮನೆ ಕನ್ಫ್ಯೂಷನ್ ಆಗೋದು ಚೆನ್ನಾಗಿರಲ್ಲ, ಅದಕ್ಕಾಗಿ ಹೇಳಿದೆ. ಆಮೇಲೆ ತುಂಬ ಜನ ಅಕ್ಕ ನೀವು ಹೇಗೆ ಪೂಜೆ ಮಾಡ್ತೀರಾ ಹೇಳಿ ಅಂತ ಹೇಳಿದ್ರಿ. ನಾನೇನು ತುಂಬ ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲ್ಲ, ತುಂಬ ಸಿಂಪಲ್ಲಾಗೇ ಪೂಜೆ ಮಾಡೋದು. ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಯಾವ ಥರ ಪ್ರಶ್ನೆ ಕೇಳ್ತೀರಾ ನೀವು, ಎಷ್ಟು ವರ್ಷದಿಂದ ಪ್ರಶ್ನೆಗೆ ಪ್ರಸಾದ ಆಗ್ತಾಯಿದೆ ನಿಮಗೆ, ಅದೆಲ್ಲ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ. ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಅಡೆತಡೆಗಳು ಇರೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡಿ, ತಪ್ಪು ತಿಳ್ಕೊಬೇಡಿ. ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತಿದ್ದೀರ, ನೋಡ್ತೀನಿ, ಬಟ್ ರಿಪ್ಲೈ ಮಾಡೋಕ್ಕಾಗಿಲ್ಲ. ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ರಿಪ್ಲೈ ಮಾಡಿದ್ದೀನಿ, ಇನ್ನೂ ಕೆಲವು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಪ್ರಶ್ನೆ ಕೇಳಿ ಅಂತ ಹೇಳಿದಾಗ ಮ್ಯಾಟ್ರ್ ಏನು ಅನ್ನೋದನ್ನ ನೀಟಾಗಿ ಟೈಪ್ ಮಾಡಿ ನನಗೆ ಕಳಿಸಿ. ನಾನು ಯಾವ ಥರ ಪ್ರಶ್ನೆ ಕೇಳಬೇಕು ಅಂತ ನನಗೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ಪ್ರಶ್ನೆ ಕೇಳೋಕ್ಕೇ ಆಗಲ್ಲ. ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಇವಳೇನಪ್ಪ ಮೆಸೇಜ್ ಹಾಕಿದ್ರು ನೋಡಿಕೊಂಡ್ರು ಪ್ರಶ್ನೆ ಕೇಳ್ತಾ ಇಲ್ವಲ್ಲ ಅನ್ನೋ ಮನಸ್ಥಿತಿ ನಿಮಗೂ ಬರಬಾರ್ದು. ಇವ್ರು ಹಾಕಿರೋದು ನನಗೆ ಅರ್ಥ ಆಗ್ತಾಯಿಲ್ಲ, ನಾನು ಏನು ಮಾಡಲಿ ಅನ್ನೋ ಮನಸ್ಥಿತಿ ನನಗೂ ಬರಬಾರ್ದಲ್ಲ. ಹಾಗಾಗಿ ಹೇಳಿದೆ. ಇನ್ಮೇಲಿಂದ ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋಸ್ ಸ್ವಲ್ಪ ಬರೋದು ಲೇಟ್ ಆದರೂ ಪರವಾಗಿಲ್ಲ, ನಾನು ಎಲ್ಲರಿಗೂ ಪ್ರಶ್ನೆಯನ್ನು ಕೇಳಿಕೊಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ.